ಬಣ ಬಡಿದಾಟದ ಮಧ್ಯೆ ಬಿಜೆಪಿಯಲ್ಲಿ ಹೋರಾಟದ ಕಹಳೆ. ಬಿಜೆಪಿಯಲ್ಲಿ ವಿಜಯೇಂದ್ರ, ಯತ್ನಾಳ್ ಹಾಗೂ ಅಶೋಕ್ ಟೀಮ್ ಈಗ ಪಕ್ಷದಲ್ಲಿ ಬಣ ಬಡಿದಾಟ ಇದೆ. ಆದರೂ ಕೂಡ ಹೋರಾಟದಲ್ಲಿ ಒಗ್ಗಟ್ಟು ಪ್ರದರ್ಶಿಸಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗೆ ದಲಿತರ ಹಣ ಬಳಕೆಯಾಗಿದೆ ಅನ್ನುವಂತಹ ಆರೋಪದ ಹಿನ್ನೆಲೆ ಹಣ ದುರ್ಬಳಕೆಯ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ. ಕಾಂಗ್ರೆಸ್ ವಿರುದ್ಧ ನಾಳೆಯಿಂದ 4 ದಿನ ಜನಾಂದೋಲನ ಇದೆ. ಬಿಕ್ಕಟ್ಟಿನ ಮಧ್ಯೆನೇ ಒಗ್ಗಟ್ಟು ಪ್ರದರ್ಶನಕ್ಕೆ ಬಿಜೆಪಿ ಸಿದ್ಧತೆ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ 14 ತಂಡಗಳ ರಚನೆ ಕೂಡ ಆಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟದ ನಡುವೆಯೂ ಕೂಡ ಸರ್ಕಾರದ ವಿರುದ್ಧ ಈಗ ಒಗ್ಗಟ್ಟಾಗಿ ಹೋರಾಟಕ್ಕೆ ಯೋಜನೆ ಆಗಿದೆಯಾ? ಈಗಾಗಲೇ ಒಂದು ಸುತ್ತಿನ ಹೋರಾಟವನ್ನ ಬಿಜೆಪಿ ಹಿಂದೆ ಮಾಡಿತು. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಟಿಪಿ, ಟಿಎಸ್ಪಿ ಹಣದ ಬಳಕೆಯನ್ನ ಮಾಡ್ಕೊಳ್ತಾ ಇದೆ. ಇದರಿಂದಾಗಿ ಅನೇಕ ಸಮಸ್ಯೆಗಳು, ದಲಿತರಿಗೆ ಬೇಕಾದಂತಹ ಸೌಕರ್ಯಗಳಿಗೆ ಕಡಿವಾಣ ಹಾಕ್ತಾ ಇದೆ ಸರ್ಕಾರ ಎನ್ನುವಂತ ಆರೋಪವನ್ನ ರಾಜ್ಯ ಬಿಜೆಪಿ ಹಿಂದೆ ಕೂಡ ಮಾಡಿತ್ತು. ಈಗ ಮೊನ್ನೆ ಸಿಕ್ಕಿರುವಂತಹ ವರದಿಯ ಪ್ರಕಾರ ಸುಮಾರು 14,000 ಕೋಟಿಯಷ್ಟು ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರುವಂತದ್ದು ಗಮನಕ್ಕೆ ಬಂದಿದೆ. ಈ ಕಾರಣಕ್ಕಾಗಿ ಪ್ರತಿ ಜಿಲ್ಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಬೇಕು, ಇದರ ವಿರುದ್ಧ ಧ್ವನಿಯನ್ನು ಎತ್ತಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಹೀಗಾಗಿ ಬಿಜೆಪಿ ಕಚೇರಿಯಲ್ಲಿ ಕಳೆದ ವಾರ ಅಷ್ಟೇ ಅಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿತ್ತು. ಸಭೆಯಲ್ಲಿ ಒಟ್ಟು 14 ತಂಡಗಳನ್ನ ನೇಮಕ ಮಾಡಲಾಗಿದೆ. 14 ತಂಡಗಳು ಅಲ್ಲಿ ಗೋವಿಂದ ಕಾರಜೋಳ ಇರಬಹುದು, ಅಶೋಕ್ ಇರಬಹುದು, ಚಲವಾದಿ ನಾರಾಯಣಸ್ವಾಮಿ, ವಿಜಯೇಂದ್ರ ಸೇರಿದಂತೆ ಒಟ್ಟು ಪ್ರಮುಖ 14 ತಂಡಗಳನ್ನ ರಚನೆ ಮಾಡಲಾಗಿದೆ. ಅವರು ಆಯಾ ಜಿಲ್ಲೆಗಳಿಗೆ, ಯಾವ್ಯಾವ ಜಿಲ್ಲೆಗಳಿಗೆ ಅವರನ್ನು ನೇಮಿಸಲಾಗಿದ್ದು ಆ ಜಿಲ್ಲೆಗಳಿಗೆ ಹೋಗ್ತಾರೆ, ಅಲ್ಲಿ ಸಭೆಗಳನ್ನ ಮಾಡ್ತಾರೆ, ಜೊತೆಗೆ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ, ಒಂದು ಸಾರ್ವಜನಿಕವಾಗಿ ಅಭಿಪ್ರಾಯವನ್ನು ಕೂಡ ಪಡಿತಾರೆ. ಒಟ್ಟು 4 ದಿನಗಳ ಕಾಲ ಈ ಒಂದು ಜನಾಂದೋಲನ ನಡೆಯಲಿದೆ. ಅದರ ಅಧಿವೇಶನ 3ನೇ ತಾರೀಕಿಗೆ ಆರಂಭ ಆಗುತ್ತೆ. ಅಷ್ಟರೊಳಗಾಗಿ ರಾಜ್ಯಾಧ್ಯಕ್ಷರಿಗೆ ವರದಿಯನ್ನು ಕೊಡಬೇಕು. ವರದಿಯನ್ನು ಆಧರಿಸಿ ಸದನದಲ್ಲಿ ಇದರ ಬಗ್ಗೆ ಉಗ್ರವಾಗಿ ಹೋರಾಟವನ್ನು ಕೂಡ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಈಗಾಗಲೇ ತೀರ್ಮಾನವನ್ನ ಮಾಡಿದೆ. ಮೊನ್ನೆ ಸಚಿವರಾಗಿ ಹೇಳ್ತಾ ಇದ್ರು, ಗ್ಯಾರಂಟಿ ಯೋಜನೆಗಳಿಗೆ ಈ ಹಣವನ್ನ ಬಳಕೆ ಮಾಡಿಕೊಂಡಿರೋ ಸಮಸ್ಯೆ ಏನು, ಯಾವ ಸಮಸ್ಯೆ ಆಗುತ್ತೆ ಹೇಳುವಂತ ಮಾತುಗಳನ್ನು ಹೇಳುವುದರ ಮೂಲಕ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಈ ಹಣವನ್ನ ಬಳಸಿದೆ ಎನ್ನುವುದನ್ನು ಅಧಿಕೃತವಾಗಿ ಒಪ್ಪಂತಾಗಿದೆ. ಈ ಹಿಂದೆ ಆರೋಪವನ್ನ ಮಾಡಿದಾಗ 2023-24 ಅವಧಿಯಲ್ಲಿ ಹಣವನ್ನು ಸರ್ಕಾರ ಬಳಕೆ ಮಾಡ್ಕೊಂಡಿದೆ ಎನ್ನುವಂತ ಆರೋಪವನ್ನು ಬಿಜೆಪಿ ಮಾಡಿತ್ತು. ಆಗ ಸರ್ಕಾರ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಆದ್ರೆ ಈಗ ಮತ್ತೆ 24-25 ಸಾಲಿನಲ್ಲಿ 14,000 ಕೋಟಿಯಷ್ಟು ಹಣವನ್ನು ಬಳಕೆ ಮಾಡ್ಕೊಂಡಿದೆ ಅಂತ ಆರೋಪ ಈಗ ಸರ್ಕಾರದ ಮೇಲಿದೆ. ಹೀಗಾಗಿ ಇದರ ವಿರುದ್ಧ ಬಿಜೆಪಿ ಈಗ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದೆ. ಥ್ಯಾಂಕ್ ಯು ರವಿ, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.